ನಾನು ಬರೋದಿಲ್ಲ, ನೀವು ಹೋಗಿ. ಅಕ್ಕ, ಅಣ್ಣ ಈ ವಿಷಯನ ಎಷ್ಟೊಂದು ಗಂಭೀರವಾಗಿ ತಗೊಂಡಿದ್ದಾನೆ ಅಂತ ನಿನಗೂ ಗೊತ್ತು. ನೀನು ನೋಡಿದ್ರೆ ಬರಲ್ಲ ಅಂತ ಹೇಳ್ತಿದ್ಯಾ? ಸರಿ ಬಿಡು, ನೀನು ಬರಲ್ಲ ಅಂತ ಹೇಳಿದೆ ಅಂತ ಅಣ್ಣಂಗೆ ಹೇಳ. ನನ್ನ ಕೆಲಸದ ಒತ್ತಡಗಳಿಂದ ಅವ್ರ ಮಾತನ್ನ ಮೀರೋ ಪರಿಸ್ಥಿತಿ ಬಂದರೆ ನಾನು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ. ಅತ್ತೆ ಮಾತನ್ನ ಮಾತ್ರ ಮೀರಲ್ಲ. ಬೇಡ ಬಿಡು, ವೀರಿಗೋಸ್ಕರ ಆ ಕೆಲಸದವ್ರ ಮನೆಗೆ ನಾನು ಬರ್ತೀನಿ. ಸರಿ ಅಕ್ಕ, ಬೆಳಿಗ್ಗೆ ಬೇಗ ರೆಡಿ ಆಗ. ಹೇಗಾದ್ರೂ ಮಾಡಿ ಮನೆಯವರೆಲ್ಲ ಸಾಲಿಗ್ರಾಮಕ್ಕೆ ಹೋಗದೆ ಇರೋ ಹಾಗೆ ತಡೆಯೋದಕ್ಕೆ ನಾನು ಪ್ರಯತ್ನ ಪಡ್ತಿದ್ರೆ, ಈ ವೀರು ಸುಬ್ಬು ಮನೆಗೆ ಹೋಗಿ ಕರೆಯೋದೇ ಹೇಳ್ತಿದ್ದಾನೆ. ಸಾಲಿಗ್ರಾಮಕ್ಕೆ ಹೋಗೋಕೆ ಮುಂಚೆನೆ ನನ್ನ ಸೋಲ್ ಶುರು ಆಗೋಯ್ತಾ? ಇಲ್ಲ, ನಾನು ಸೋಲ್ಬಾರ್ದು. ಸುಬ್ಬು, ಈ ಚಿಟಿ ಚಿಟಿ ಮಳೆಗೂ ಈ ಚಳಿಗೂ ತಿನ್ನಿ ಸುಬ್ಬು, ಆಗ್ಲೇ ಇದ್ಕಿದಾಗ ಕಾರ್ ನಿಲ್ಸ್ಬಿಟ್ಯಾರ. ಏನೋ ಖುಷಿ ಪಡ್ತಿದ್ದೆ, ಏನಾಯ್ತು? ಅದಾ, ಅಲ್ಲಿ ನಮ್ಮಮ್ಮನೂರಿನ ಬಸ್ ನೋಡಿದೆ ಮೇಡಮ್. ಬೋರ್ಡಲ್ಲಿ ನಮ್ಮೂರ ಹೆಸರು ಬರ್ದಿತ್ತಲ್ಲ, ಅದಕ್ಕೆ ಅದು ನೋಡಿ ಸಖತ್ ಖುಷಿ ಆಗೋಯ್ತು, ಗಾಡಿ ನಿಲ್ಸ್ಬಿಟ್ಟೆ. ಸುಬ್ಬು, ನೀನು ಚಿಕ್ಕ ಹುಡುಗನ ಬಸ್ಸು ನೋಡಿ ಖುಷಿ ಪಡೋದಕ್ಕೆ? ಚಿಕ್ಕ ಹುಡುಗ ಅಂತಲ್ಲ, ಆಡ್ ಬೆಳೆದಿರೋ ಊರು ಬಿಟ್ಟು ಬಂದು ಬೆಂಗಳೂರಲ್ಲಿ ಜೀವನ ಕಟ್ಕೋತಿರ್ತೀವಲ್ಲ, ನಾವು ಹಣ್ಣು ಮುದುಕರಾಗೋವರೆಗೂ ಅಷ್ಟೇ. ನಮ್ಮ ಊರಿನ ಬಸ್ ನೋಡಿದಾಗ ಅಥವಾ RTO ರಿಜಿಸ್ಟರ್ ನಂಬರ್ ನೋಡಿದಾಗ ನಮ್ಮ ಮನಸ್ಸು ಒಂದು ಕ್ಷಣ ಊರಿಗೆ ಹೋಗಿ ಬಂದ್ಬಿಡುತ್ತೆ ಮೇಡಮ್. ಅಲ್ಲಿ ಆಡ್ತಾ ಇದ್ದಿದ್ದು, ಅಲ್ಲಿ ಬೆಳೆದಿದ್ದು, ಅಲ್ಲಿನ ಸ್ನೇಹಿತರು ಎಲ್ಲರೂ ಒಂದು ಕ್ಷಣಕ್ಕೆ ನೆನಪಾಗ್ಬಿಡ್ತಾರೆ ನಮಗೆ. ಇದೆಲ್ಲ ಬೆಂಗಳೂರಲ್ಲಿ ಹುಟ್ಟು ಬೆಳೆದಿರೋ ನಿಮ್ಗೆ ಗೊತ್ತಾಗಲ್ಲ ಬಿಡಿ. ನಿಜ ಸುಬ್ಬು, ಯಾವ ನೆನ್ಗಳು ಇಲ್ದೇ ಇರೋ ನನಗೆ ಸಾಲಿಗ್ರಾಮಕ್ಕೆ ಹೋಗ್ತಿದ್ವಿ ಅನ್ನೋದೇ ಖುಷಿ ಕೊಡ್ತಿದೆ. ಅಂಥದ್ರಲ್ಲಿ ಊರ್ ನೆನಪೆಲ್ಲ ಇರೋ ನಿನಗೆ ಖುಷಿ ಆಗೇ ಆಗುತ್ತೆ. ಸುಬ್ಬು, ಆದ್ರೂ ನೀವೆಲ್ಲ ಭಾವನೆಗಳನ್ನ, ಪ್ರೀತಿನ ಬರೀ ಮನುಷ್ಯನ ಮೇಲೆ ಅಷ್ಟೇ ಅಲ್ಲ, ಊರ್ಗಳ ಮೇಲೆ, ವಸ್ತುಗಳ ಮೇಲೆ, ಊಟ ತಿಂಡಿಗಳ ಮೇಲೆಲ್ಲ ಇಟ್ಕೊಂಡಿರ್ತೀರಲ್ಲ, ಅದೇಗೆ ಸಾಧ್ಯ? ಅದು ತುಂಬಾ ಸಿಂಪಲ್ ಮೇಡಮ್. ನಾವೆಷ್ಟೇ ದುಡಿದ್ರು, ಎಷ್ಟೇ ದೊಡ್ಡವರಾದ್ರೂ, ನೀವಾಗ್ಲೂ ಹೇಳಿದ್ರ ಚಿಕ್ಕವಂತರ ಆಡ್ತಿದ್ಯಾ ಅಂತ, ಆ ಚಿಕ್ಕವರಾಗಿದ್ಬಿಟ್ರೆ ಎಲ್ಲ ಸಾಧ್ಯ. ನಿಮ್ ದೊಡ್ಡ ಮನೆಯಲ್ಲಿ ಶವರಲ್ಲಿ ನೀರು ಬರುತ್ತೆ, ಆದ್ರೆ ಇಲ್ಲಿ ನೋಡಿ ಈ ಮಳೆಯಲ್ಲಿ ನೆನೆಯುವಾಗ ಸಿಗ್ತಾ ಇದೆಯಲ್ಲ ಸಂತೋಷ, ಅದು ಸಿಗೋದೇ ಇಲ್ಲ. ದೊಡ್ಡ ಮನೆ ಎಸಿ ತಂಪಾಗಿಡಿತಾ ಇಲ್ಲ ಅಂತಲ್ಲ, ಆದ್ರೆ ಊರಿನ ಬೆಟ್ಟದ ಮೇಲೆ ಮಂಜಿನ ಹನಿ ಬೀಳುತ್ತಲ್ಲ, ಅಷ್ಟು ತಂಪು ಅನ್ಸಲ್ಲ. ನಿಮ್ ದೊಡ್ಡ ಮನೆಯಲ್ಲಿ ಬಣ್ಣದ ಲೈಟಿಂಗ್ ಇರುತ್ತೆ, ನೋಡಕ್ ಚೆನ್ನಾಗಿರುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಕಾಮನ್ ಬಿಲ್ ನೋಡಿದಾಗ ಒಂದು ಸಂತೋಷ ಸಿಗುತ್ತಲ್ಲ ಮೇಡಮ್, ಅದ್ರಲ್ಲಿ ಸಿಗಲ್ಲ. ಇಷ್ಟೇ ನಿಮ್ ದೊಡ್ಡ ಮನೆಯವ್ರಿಗೂ ನಮಗೂ ಇರೋ ವ್ಯತ್ಯಾಸ. ನೀನು ಹೇಳ್ತಿರೋದು ನಿಜ ಸುಬ್ಬು. ಈ ಖುಷಿ ನನಗೂ ಸಿಗ್ಬೇಕಾಗಿತ್ತು. ನಾನು ನಿನ್ ಥರ ಒಂದು ಬಾಡಿಗೆ ಮನೆಯಲ್ಲೋ ಅಥವಾ ಒಟ್ಟಾರದಲ್ಲೋ ಅಥವಾ ಒಂದು ಹಳ್ಳಿಯಲ್ಲೋ ಬೆಳೆದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ. ನೀನು ಅನುಭವಿಸ್ತಿರೋ ಪ್ರೀತಿ ನನಗೂ ಸಿಗ್ತಿತ್ತು. ಈಗಲೂ ಏನಿಲ್ಲ ಮೇಡಮ್, ನಿಮ್ಗೆ ಯಜಮಾನ್ರ ಪ್ರೀತಿ ಬಿಟ್ರೆ ಮನೆಯವ್ರ ಪ್ರೀತಿ ಎಲ್ಲ ಬೆಟ್ಟದಷ್ಟು ಸಿಗ್ತಾ ಇದೆ. ಇನ್ನೊಂದು ಸ್ವಲ್ಪ ದಿನ ನೋಡ್ತಾ ಇರಿ, ಯಜಮಾನ್ರು ನಿಮ್ಗೆ ಅಷ್ಟೇ ಪ್ರೀತಿ ಕೊಡ್ತಾರೆ. ನೀವೇನು ಯೋಚನೆ ಮಾಡಬೇಡಿ, ಬೇಗ ಬೇಗ ತಿನ್ನಿ ಮೇಡಮ್. ಹಾಂ, ಇವತ್ತಿನ ಪಾರ್ಟಿ ಮುಗಿತು, ಬನ್ನಿ ಹೊಡೋಣ. ಪಾರ್ಟಿ ಬಜೆಟ್ ಎಲ್ಲ ಮುಗಿಸ್ಬಿಟ್ಟಿಯಲ್ಲ, ಇದೇ ಕೊನೆ ಅಲ್ಲ. ನಿನ್ ಮದ್ವೆ ಟೈಮಲ್ಲಿ ಇದಕ್ಕಿಂತ ದೊಡ್ಡ ಪಾರ್ಟಿ ಕೊಡಿಸ್ಬೇಕು. ಇದೇನ್ ಮೇಡಮ್ ಇದಕ್ಕಿದಾಗ ಮದ್ವೆ ಅಂತ ಇದ್ದೀರಾ? ಒಂದು ಪಾರ್ಟಿಗೋಸ್ಕರ ನನ್ನ ಮದ್ವೆ ಅನ್ನೋ ಸಂಕಷ್ಟ ಸಿಗಾಕ್ಸ್ಬೇಕು ಅನ್ಕೊಂಡಿದ್ದೀರಾ ನೀವು? ಹಾಗಾದ್ರೆ ನಿನ್ ಮದ್ವೆ ಟೈಮಲ್ಲೂ ನಾನು ಪಾರ್ಟಿ ಕೊಡ್ಸಲ್ವಾ? ಅವಾಗ ಮದುವೆ ಊಟನ ಹಾಕ್ಸ್ತೀನಿ ಬಿಡಿ ಮೇಡಮ್. ಇನ್ನು ಜಾಣ್ತನದಲ್ಲಿ ಜಾರ್ಕೊಂಡ್ಬಿಟ್ಟಿಯಲ್ಲ. ಚೋಬಲ್ ದುಡ್ಡಿಲ್ಲ ಅಂದ್ರೆ ಜಾಣ್ತನ ಜಾರ್ಕೊಳ್ಳೇಬೇಕು. ಕೊಡಿ ಇವಾಗ, ಹಿಡ್ಕೊಂಡು ಹೇಳ್ತೀನಿ ಇದನ್ನ. ಬರ್ತೀನಿ.
ಇವತ್ತು ನಿನ್ನ ಗಂಡನ್ನ ಹೊರಗೆಲ್ಲೂ ಹೋಗ್ಬಿಡ್ಬೇಡ್ವೆ. ಅವನು ಹೊರಗೆ ಹೋದ ಅಂದರೆ ಎಲ್ಲಿ ಕುಡ್ಕೊಂಬರ್ತಾನೋ, ಎಲ್ಲಿ ಬಂದು ನನಗೆ ದೊಣ್ಣೆ ತಗೊಂಡು ಹೊಡಿತಾನೋ ಅಂತ ಭಯ ಆಗ್ಬಿಡುತ್ತೆ ಕಣೆ. ಅತ್ತೆ, ನಾನೇನು ಅವ್ರ ಹತ್ರ ಕುಡ್ಕೊಂಬನ್ನಿ ಅಂತ ಹೇಳ್ತೀನಾ? ಅಷ್ಟಕ್ಕೂ ನಾನು ಹೇಳಿದ್ರೆ ಅವರೇ ನನ್ನ ಮಾತು ಕೇಳ್ತಾರಾ? ಎಷ್ಟೇ ಆದ್ರೂ ಅವ್ರು ಕೇಳೋದು ನಿಮ್ಮ ಮಾತು ತಾನೆ, ನೀವೇ ಹೇಳಿ. ನನಗೆ ತಿರುಗಿ ಮಾತಾಡ್ತೀಯನೆ? ಹೌದೌದು, ಈ ಮನೆಯಲ್ಲಿ ಎಲ್ಲರೂ ನನಗೆ ತಿರುಗಿ ಮಾತಾಡೋರೆ. ಮೊದಲು ನನ್ನ ಮಗ ಹಿಂಗಿರ್ಲಿಲ್ಲ. ಈ ಮನೆಗೆ ಬಂದ ಕಲಿಬಾರದೆಲ್ಲ ಕೆಟ್ಟ ಬುದ್ಧಿ ಕಲ್ತ್ಬಿಟ್ಟ. ಒಳ್ಳೆ ಕಡೆಯಿಂದ ಹೆಣ್ಣು ತಂದಿದ್ದಿದ್ರೆ ನನ್ನ ಮಗನ ಬದುಕು ಈ ಥರ ಆಗ್ತಿರ್ಲಿಲ್ಲ. ತಾಯಿನ ಹೊಡೆಯೋ ಅಷ್ಟು ಧೈರ್ಯನೂ ಮಾಡ್ತಿರ್ಲಿಲ್ಲ ಅವನು. ಕಾಂತ ಮತ್ತೆ ಏನೋ ಕೆಟ್ಟಗಳಿಗೆ ಹಾಗೆ ಮಾತಾಡ್ಬಿಟ್ಟಿದ್ದಾರೆ. ಬಾವಂಗೆ ಸ್ವಲ್ಪ ಬುದ್ಧಿ ಹೇಳಿದ್ರೆ ತಿದ್ಕೋತಾರೆ ಬಿಡಿ. ನಾನು ಅವಾಗ್ಲಿಂದ ಅದನ್ನೇ ಹೇಳ್ತಿದ್ದೀನಿ ಸುಬ್ಬು. ನೋಡಿ ಅತ್ತೆ, ನೀವು ಬೇಕಿದ್ರೆ ಬುದ್ಧಿ ಹೇಳಿ, ಅವ್ರು ಬದಲಾಗ್ತಾರೆ. ಅದನ್ನ ಬಿಟ್ಟು ಸುಮ್ಮನೆ ಈ ಮನೆ ಬಗ್ಗೆ ಮಾತಾಡಬೇಡಿ. ನಮ್ಮ ಅಪ್ಪ ಅಮ್ಮ ನೊಂದ್ಕೋತಾರೆ. ಅಯ್ಯೋ ಅಪ್ಪ ಅಮ್ಮ ನೊಂದ್ಕೊಳ್ತಾರೆ ಅಂತ ಕರುಳು ಚುರುಕ್ಕಂದ್ಬಿಡ್ತಾರ ನಿನಗೆ. ಆದರೆ ನನಗೆ ನನ್ನ ಮಗ ಹೊಡಿತಾ ಇದ್ನಲ್ಲ, ಅವಾಗ ನನಗೂ ನೋವಾಯ್ತು. ಅವಾಗೇನು ಅನಿಸ್ಲಿಲ್ವ ನಿನಗೆ? ಅಂದರೆ ನನ್ನ ನೋವು ನೋವೇ ಅಲ್ಲ. ನನ್ನ ಮಗ ನನಗೆ ಹೊಡೆಯುವಷ್ಟು ಧೈರ್ಯ ಮಾಡ್ತಾನೆ ಅಂದರೆ ಈ ಮನೆಯಲ್ಲಿ ಅವನಿಗೆ ಯಾವುದೋ ಕುಮ್ಮಕ್ಕಿದೆ. ಏನು ಮಮ್ಮಿ, ನಾನು ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ. ಹಾಗೆ ಸಂಜೆ ಫ್ರೆಂಡ್ಸ್ ಎಲ್ಲ ಭಜನೆ ಇಟ್ಕೊಂಡಿದ್ದಾರೆ, ಅವ್ರ ಜೊತೆ ಹೋಗಿ ಬಾಯಿ ತುಂಬ ಭಜನೆ ಮಾಡಿ ಪುಣ್ಯ ಹೊತ್ಕೊಂಡ್ ಬರ್ತೀನಿ. ತಾಗದ ಬಿಟ್ಟ ಅಂದ್ರೆ ನೋಡು ಭಜನೆ ಅಂತೆ ಭಜನೆ. ನೀನು ಅಲ್ಲಿ ಹೋಗಿ ಏನು ತುಂಬ್ಕೊಂಬರ್ತೀಯ ಅಂತ ನನಗೆ ಗೊತ್ತಿಲ್ವಾ? ನೋಡೋ, ನೀನು ಎಲ್ಲೂ ಹೋಗಂಗಿಲ್ಲ. ಅಲ್ಲೋಗಿ ಭಜನೆ ಮಾಡಿ ಇಲ್ಲಿ ಬಂದು ತಾಳ ಹಾಕೋ ಅಗತ್ಯ ಇಲ್ಲ. ಮಮ್ಮಿ, ಹೊರಗಡೆ ಹೋಗ್ಬೇಕಾದ್ರೆ ಈ ಥರ ಎಲ್ಲ ಮಾತಾಡಬಾರ್ದು, ಮೂಡ್ ಹಾಳಾಗುತ್ತೆ. ನಾನು ಹೋಗಿ ಬರ್ತಿದ್ದೀರು. ಏನೋ ಮೂಡು ನಿಂದು ಹೋಗ್ಕೊಡ್ದು ಅಷ್ಟೇ. ಮಮ್ಮಿ ಬಿಡು ಮಮ್ಮಿ, ನಾನು ಹೋಗಿ ಬರ್ತೀನಿ. ಮಧ್ಯಾಹ್ನಕ್ಕೆ ಬರ್ತೀನಿ ಬಿಡು. ಬರ್ತೀಯ ಆದ್ರೆ ಹೋಗ್ಕೊಡ್ದು, ನಾನು ಕಳ್ಸಲ್ಲ ನಿನ್ನ. ಮಮ್ಮಿ ಬಿಡು ಮಮ್ಮಿ. ಬಿಡಲ್ಲ. ಹೊರಗಡೆ ಹೋಗ್ಬೇಕಾದ್ರೆ ಮಾಡ್ತಾರ ಕಾಂತಮ್ಮವ್ರೆ, ಸ್ವಲ್ಪ ಶಾಂತವಾಗಿರಿ. ಅಳಿಂದ್ರೆ ಬೆಳಗ್ಗೆಯಿಂದ ನೀವು ಟಿಫನ್ ಮಾಡಿಲ್ಲ, ಹೋಗಿ ಟಿಫನ್ ಮಾಡಿ. ಮಾವ, ಅದು ಆಮೇಲೆ ನೋಡೋಣ. ಧನು, ಕರ್ಕೊಂಡೋಗಮ್ಮ. ನಡೀರಿ. ಮಾವ ಅವರೇ, ನಡಿಯ ಒಳಗೆ ತಿಂಡಿ ಬಂದವ್ರ ಮಾವಂತ ಮಾವ. ಲೇ ವಿಶಾಲು, ಈ ಮನೇಲಿ ಏನು ನಡೀತಾ ಇದೆ? ಕಾಂತಮ್ಮ ಬಂದಾಗಿಂದಲೂ ಈ ಮನೇಲಿ ನೆಮ್ಮದಿಯೆಲ್ಲ ಹಾಳಾಗೋಗ್ಬಿಟ್ಟಿದೆ. ಇವತ್ತು ಅಮಾವಾಸ್ಯೆ, ನಡಿಬಾರ್ದೆಲ್ಲ ನಡೀತಾ ಇದೆ ಈ ಮನೇಲಿ. ಹೋಗು, ದೇವ್ರಿಗೊಂದು ಆರತಿ ಮಾಡು, ಒಳ್ಳೇದಾಗುತ್ತೆ. ಬೆಳಿಗ್ಗೆನೆ ಪೂಜೆ ಮಾಡಿದೆ ರೀ. ಪರವಾಗಿಲ್ಲ ಕಣೆ, ಇನ್ನೊಂದ್ಸಲಿ ಮಾಡೆ. ಮನೇಲಿ ಅಂಟ್ಕೊಂಡಿರೋ ದರಿದ್ರೆಲ್ಲ ಕಳೆದು ಮಹಾಲಕ್ಷ್ಮಿ ಬಂದರೂ ಬರ್ಬೋದು. ನಡಿ. ಹೋಗು, ಹಾಗೆ ತುಳಸಿ ಕಟ್ಟೆಗೂ ಒಂದು ಆರತಿ ಮಾಡ್ಬಿಡ. ಮನೆಯಲ್ಲಿ ಅಂಟ್ಕೊಂಡಿರೋ ದರಿದ್ರೆಲ್ಲ ಕಳೆದು ಮಹಾಲಕ್ಷ್ಮಿ ಬಂದರೂ ಬರ್ಬೋದು. ಶ್ರಾವಣಿ ಅಮ್ಮ, ನೀವು ಏನಂಟಿ, ನಾನು ಬರ್ತೀನಿ ಅಂತ ನಿಮಗೆ ಮೊದಲೇ ಗೊತ್ತಿತ್ತಾ? ಆರತಿ ತಟ್ಟೆ ತಂದ್ಬಿಟ್ಟಿದ್ದೀರಾ? ದೇವ್ರಿಗೆ ಆರತಿ ಮಾಡಿದೆ ಅಮ್ಮ. ತುಳಸಿ ಕಟ್ಟೆಗೂ ಆರತಿ ಮಾಡೋಣ ಅಂತ ಬಂದ, ಅಷ್ಟರಲ್ಲಿ ಮಹಾಲಕ್ಷ್ಮಿ ಬಂದಾಗೆ ನೀವೇ ಎದುರುಗಡೆ ಬಂದ್ರಿ. ಹಾಗಾದ್ರೆ ನನಗೆ ಆರತಿ ಮಾಡಲ್ವಾ? ಅಯ್ಯೋ, ಖಂಡಿತ ಮಾಡ್ತೀನಿ. ಮೊದಲು ತುಳಸಿ ಕಟ್ಟೆಗೆ ಆರತಿ ಮಾಡ್ತೀನಿ, ಆಮೇಲೆ ನಿಮಗೆ ಮಾಡ್ತೀನಿ. ಅಯ್ಯೋಯ್ಯೋ ಆಂಟಿ, ನಾನು ಸುಮ್ಮನೆ ಹೇಳಿದ್ದು. ನಾನು ಆರತಿ ಮಾಡಿಸ್ಕೊಳ್ಳುವಂತ ಏನು ದೊಡ್ಡ ಕೆಲಸ ಮಾಡಿಲ್ಲ ಅಂತ ಟೈಮ್ ಬಂದಾಗ ಮಾಡೋರಂತೆ. ಆ ದಿನ ಬೇಗ ಬರಲಿ ಅಂತ ಆ ದೇವ್ರ ಹತ್ರ ನಾನು ಕೇಳ್ಕೊತೀನಿ. ಅದಕ್ಕೂ ಮೊದಲು ನಿಮಗೆ ದೃಷ್ಟಿ ತೆಗಿತೀನಿ. ಸುಬ್ರಹ್ಮಣ್ಯ, ಯಾರು ಬಂದಿದ್ದಾರೆ ಅಂತ ನೋಡು. ಯಾರಮ್ಮ?
ಮೇಡಮ್ ನೀವು ಯಾವಾಗ ಬಂದ್ರಿ? ಈಗಷ್ಟೇ ಹೇಳಿಲ್ವಾ ನಮ್ಮ ಮನೆಗೆ ಮಹಾಲಕ್ಷ್ಮಿ ಬಂದರೂ ಬರಬಹುದು ಅಂತ. ನೋಡು ನಾ ಹೇಳಿದಂಗೆ ಆಯಿತು. ಅಂಕಲ್, ನಾನು ಯಾವ ಮಹಾಲಕ್ಷ್ಮಿನೂ ಅಲ್ಲ, ನಾನು ಶ್ರಾವಣಿ. ಯಾಕಮ್ಮ ಹಾಗೆ ಹೇಳ್ತೀರಾ? ಒಳ್ಳೆ ಮನಸ್ಸಿರೋ ಪ್ರತಿಯೊಂದು ಹೆಣ್ಮಗುನು ಮನೆಗೆ ಮಹಾಲಕ್ಷ್ಮಿ ಇದ್ದ ಹಾಗೆ. ಒಟ್ನಲ್ಲಿ ತಾವಾಡೋ ಮಾತು ನಿಜ ಆಗುತ್ತೆ ಅಂತ ನೀವು ಪ್ರೂವ್ ಮಾಡ್ಕೋಬೇಕು ಅಲ್ವಾ? ಅಲ್ಲ ಕಣೋ, ಪ್ರೂವ್ ಮಾಡಲಿಲ್ಲ, ಪ್ರೂವ್ ಆಗ್ತಾ ಇದೆ. ಸರಿ ಸರಿ, ತಾವು ಹೇಳಿದ್ದೇ ಸರಿ. ಮೇಡಮ್ ಬನ್ನಿ ಒಳಗಡೆ ಹೋಗೋಣ. ಸುಬ್ರಹ್ಮಣ್ಯ, ಆ ಕಾಂತಮ್ಮ ಮನೆ ಸರಿ ಇಲ್ಲ ಅಂತ ಒಂದೇ ಸಮ ಬಡ್ಕೊತಿದ್ದಾಳೆ. ಈ ಸಮಯದಲ್ಲೇ ಸ್ವಾಮಿಮ್ಮ ಬಂದಿದ್ದಾರೆ, ಏನು ಅನ್ಕೋತಾರೋ ಏನೋ. ಇನ್ನೇನು ತಲೆ ಕೆಡಿಸ್ಕೊಂಬಿಡ ಕಣಮ್ಮ. ಶ್ರಾವಣಿ ಮೇಡಮ್ ಸಮಯ ಸಂದರ್ಭದಲ್ಲಿ ಅರ್ಥ ಮಾಡ್ಕೋತಾರೆ. ನೀವು ಫಸ್ಟ್ ಹೋಗಿ ಪೂಜೆ ಮಾಡ್ಬೇಕು. ಅಯ್ಯೋ ಶ್ರಾವಣಿಮ್ಮ, ಇಲ್ಲೇ ನಿಂತಿದ್ದೀರಲ್ಲ, ನೀವು ಒಳಗೆ ನಡೀರಿ, ನಾನು ತುಳಸಿಗೆ ಆರತಿ ಮಾಡ್ಕೊಂಡ್ಬರ್ತೀನಿ. ಬನ್ನಿಮ್ಮ ಬನ್ನಿ 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 ಕೂತ್ಕೊಳ್ಳಿಮ್ಮ. ಲೇ ಕೃಷ್ಣ ಸುಂದರ, ನನ್ನ ಮಾತು ಕೇಳು, ಇವತ್ತು ನನ್ನ ಮಾತು ಕೇಳು, ಎಲ್ಲೂ ಹೋಗಿ ಕೂಡ್ದು. ಮಮ್ಮಿ ನೀನು ಸುಮ್ಮನೆ ಮಮ್ಮಿ, ನಾನು ಹೋಗ್ಬೇಕಾದ್ರೆ ಹೋಗ್ಬೇಕಷ್ಟೇ. ಸಾಹೇಬ್ರು ಎಲ್ಲಿಗೆ ಹೊರಟ್ರು? ನಮಸ್ಕಾರ ಮೇಡಮ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನು ಅಮ್ಮ ಮಗನ ಮಾತುಕತೆ ಜೋರಾಗಿ ನಡೀತಿದೆ? ಏನ್ ವಿಷಯ ಅಂತ ನಾನು ತಿಳ್ಕೊಬೋದಾ? ನಮ್ದು 1000 ಇರುತ್ತೆ, ಅದನ್ನ ಊರ್ನವ್ರಿಗೆಲ್ಲ ಹೇಳ್ಕೊಳ್ತಾ ಕೂತ್ಕೋಬೇಕಾ? ನನ್ನ ಮಗ ಅನ್ನೋನು ದಾರಿ ತಪ್ಪಿದ್ದ, ಅದಕ್ಕೆ 4 ಮಾತು ಬುದ್ಧಿ ಹೇಳ್ತಿದ್ದೆ. ನೀವು ಬುದ್ಧಿ ಮಾತು ಹೇಳ್ತಿದ್ರಾ? ಇನ್ನೇನ್ ಮಾಡೋದು, ಈ ಮನೆಯವ್ರಿಗಂತೂ ಅಳಿಯ ಅನ್ನೋ ಕಾಳಜಿ ಇಲ್ಲ. ನನ್ನ ಮಗ ಅಡ್ಡದಾರಿ ಹಿಡಿದ್ರು ಅಷ್ಟೇ, ಅಡ್ಡ ಬಿದ್ರು ಅಷ್ಟೇ, ಇವ್ರಿಗಂತೂ ಚಿಂತೆ ಇಲ್ಲ. ಈ ಮನೇಲಿ ಏನೋ ಪ್ರಾಬ್ಲಮ್ ನಡೀತಿದೆ ಅಂತ ಗೊತ್ತಾಗ್ತಿದೆ. ಆದ್ರೂ ಇವರೆಲ್ಲರೂ ಯಾವಾಗಲೂ ನಗ್ನಗ್ತಾನೆ ಇರ್ತಾರೆ. ಹೇಗಾದ್ರೂ ಮಾಡಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಇವ್ರ ನಗು ಜೊತೆ ನೆಮ್ಮದಿನೂ ಸೇರಿಸ್ಬೇಕು. ಎಸ್, ಇವತ್ತು ಆ ಕೆಲಸ ನಾನೇ ಮಾಡ್ತೀನಿ. ಮನೆ ಹಿರಿಯಳಾಗಿ ನಾನಾದ್ರೂ 4 ಬುದ್ಧಿ ಮಾತು ಹೇಳ್ಬೇಕಲ್ಲ ಇವನಿಗೆ. ಶ್ರಾವಣಿಯಮ್ಮ, ಇವ್ರದ್ದು ಇದ್ದಿದ್ದೆ, ನೀವು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಏನಾಗಂದ್ರೆ ಬೀಸಾಲ್ ಹಾಕ್ಸಿ ಏನಾದ್ರೂ ಹೇಳಂಗಿದ್ರೆ ನೇರವಾಗಿ ಹೇಳೆ. ಕಾಂತ ಮತ್ತೆ ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರ್ತೀರಾ? ಓ ಕಾರ್ತಿಕೇಯ, ಹೌದಪ್ಪ ಹೌದು. ಈ ಮನೇಲಿ ಯಾರೇ ಬಂದ್ರು ನೀವೆಲ್ಲ ಒಳ್ಳೆ ಮಾತಾಡಿ ಒಳ್ಳೆಯವರಾಗ್ಬಿಡ್ತೀರಾ. ಏನ್ ಮಾಡೋದು, ಎಲ್ಲ ನನ್ನ ಹಣೆ ಬರ. ಇಂಥವ್ರ ಸಂಬಂಧ ಬೆಳೆಸಿ ನಾನು ಬಂದು ಇಲ್ಲಿರೋ ಹಾಗಾಗಿದೆ ಏನಾ? ಯಸ್ ಆಫ್ ಕೋರ್ಸ್ ಮಮ್ಮಿ. ಮಮ್ಮಿ ಶ್ರಾವಣಿ, ಯಾವಾಗ ಬಂದೆ? ಈಗಷ್ಟೇ ಬಂದೆ. ಏನು ಇದ್ದಕ್ಕಿದ್ದಾಗೆ ನಮ್ಮ ಮನೆ ನೆನಪಾಗಿದೆ ನಿನಗೆ? ಹೇಗೋ ಒಟ್ನಲ್ಲಿ ನೀನು ಬರೋದ್ರಿಂದ ಆದರೂ ನಮ್ಮ ಮನೇಲಿ ಶಾಂತಿ ನೆಮ್ಮದಿ ಬಂದಾಗತ್ತೆ. ಬರೀ ಶಾಂತಿ ನೆಮ್ಮದಿ ಮಾತ್ರ ಅಲ್ಲ, ಈ ಮನೆಗೆ ಮಹಾಲಕ್ಷ್ಮಿನೇ ಬಂದಾಗಿರುತ್ತೆ. ಲೇ ವಿಶಾಲು, ಏನೇ ಹಾಗೆ ನಿಂತ್ಕೊಂಡೆ? ಶ್ರಾವಣಿಯಮ್ಮವ್ರಿಗೆ ಟೀ ಕಾಫಿ ತಂದ್ಕೊಡು, ಹೋಗು ಹೋಗು. ಅಯ್ಯೋ, ಶ್ರಾವಣಿಯಮ್ಮ ಬಂದಿದ್ದ ಖುಷಿಲಿ ಎಲ್ಲ ಮರ್ತ್ಬಿಟ್ಟೆ, ತಗೊಂಬರ್ತೀನಿ ರೀ. ಅಯ್ಯೋಯ್ಯೋಯ್ಯೋ, ಈ ಮನೆಯಲ್ಲಿ ನಾನು ಒಬ್ಳಿದ್ದೀನಿ ಅಂತ ಯಾರಿಗೂ ಜ್ಞಾಪಕನೇ ಇಲ್ಲ. ಇವಮ್ಮ ಏನ್ ಮೇಲಿಂದ ಇಳಿದು ಬಂದಿದ್ದಾಳೇನೋ ಅನ್ನೋ ತರ ಮೆರೆಸ್ತಾರೆ. ಬಾರಲೇ ಇದೆಯಲ್ಲ, ಬಾಯಿಲೆ. ಬಂದೆ ಮೇಡಮ್, 2 ನಿಮಿಷ ಬಂದೆ. ಒಂದು ನಿಮಿಷ ಅಂಕಲ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಬನ್ನಿಮ್ಮ. ಬಂದೆ.
ಏನು? ಸುಬ್ರಹ್ಮಣ್ಯ, ಶ್ರಾವಣಿ ಅಮ್ಮ ಮನೆಗೆ ಬಂದಾಗೆಲ್ಲ ಏನಾದರೂ ಒಂದು ಒಳ್ಳೇದಾಗ್ತಾ ಇರುತ್ತೆ. ಆದರೆ ನಾವು ಕಾಫಿ ಟೀ ಅಂತ ಕೊಟ್ಟು ಕಳಿಸ್ತಾ ಇರ್ತೀವಿ. ಇವತ್ತು ಹೆಂಗಿದ್ರು ಊಟ ಟೈಮ್ ಆಗಿದೆ. ಸ್ಪೆಷಲ್ ಆಗಿ ಸಿಹಿ ಏನಾರ ಮಾಡಿದ್ರೆ ಹೇಗಿರುತ್ತೆ? ಅದು ಕರೆಕ್ಟೇ ಮೇಡಮ್. ಇದು ಹೋಳಿಗೆ ಮಾಡ್ಬಿಡು, ಅವ್ರಿಗೆ ತುಂಬ ಇಷ್ಟ. ಹೌದಾ? ಸರಿ, ಹಂಗಾದ್ರೆ ಬೆಲ್ಲ, ಬೇಳೆ, ತೆಂಗಿನಕಾಯಿ ತಗೊಂಡ್ಬಂದ್ಬಿಡು. ಸರಿ ಆಯ್ತು. ತೆಂಗಿನಕಾಯಿ ಸ್ವಲ್ಪ ಬಲ್ತಿರೋದ್ ನೋಡಿ ತಗೊಂಬ. ಆಯ್ತು ಮೇಡಮ್, ಎಲ್ಲ ಬಿಡ್ರಿ. ಅದು ಏನಿಲ್ಲ, ಸ್ವಲ್ಪ ಅಂಕಲ್ ಹತ್ರ ಹಾಗೆ ಮಾತಾಡೋಣ ಅಂತ. ಹೌದಾ? ಸರಿ, ಮಾತಾಡ್ತಾರೆ. ನಾನು ಅಂಗಡಿಗೆ ಹೋಗ್ಬಿಡ್ತೀನಿ. ಇವತ್ತು ನೀವು ನಮ್ಮನೇಲೆ ಊಟ ಮಾಡಬೇಕು. ಅಯ್ಯೋ, ಊಟ ಬೇಡ ಸುಬ್ಬು, ನನ್ಗೆ ಹಸಿವೆ ಆಗ್ತಿಲ್ಲ. ಹೋಳಿಗೆ ಅಮ್ಮ ಮೂಗು ಬರ್ತಿದ್ದಂಗೆ ಹಸುವಾಗುತ್ತೆ ಬಿಡಿ. ಇವತ್ತು ಅಮ್ಮ ಸ್ಪೆಷಲ್ ಊಟ ಮಾಡ್ತೀವ್ರ ಮೇಡಮ್. ಆಹಾ, ಹೋಳಿಗೆ ಊಟದ? ಹಾಗಾದ್ರೆ ಶ್ರಾವಣಿ ಅಮ್ಮವ್ರ ಹೆಸರು ಹೇಳಿ 2 ಹೋಳಿಗೆ ಜಾಸ್ತಿ ತಿನ್ಬಿಡ್ತೀನಿ. ಅದು ನೀನು ಅಮ್ಮನ್ನೇ ಕೇಳಬೇಕು. ಮೇಡಮ್, ನೀವು ಊಟ ಮಾಡ್ಕೊಂಡೆ ಹೋಗ್ಬೇಕು. ಸರಿ ಸುಬ್ಬು, ಆಯ್ತು, ಊಟ ಮಾಡ್ಕೊಂಡೇ ಹೋಗ್ತೀನಿ. ದೇವಸ್ಥಾನದ ಪ್ರಸಾದ, ಈ ಮನೆ ಊಟ, ಎರಡನ್ನೂ ಬೇಡ ಅನ್ನೋಕ್ ಮನ್ಸು ಬರಲ್ಲ. ಅಷ್ಟು ರುಚಿಯಾಗಿರುತ್ತೆ. ಪ್ರಸಾದದಲ್ಲಿ ಭಕ್ತಿ, ಈ ಮನೆ ಊಟದಲ್ಲಿ ಪ್ರೀತಿ. ಬಿಡಕ್ಕಾಗತ್ತಾ? ಮಾಡ್ಕೊಂಡೇ ಹೋಗ್ತೀನಿ. ಸರಿ ಮೇಡಮ್, ನೀವು ಮಾತಾಡ್ತಾರೆ, ನಾನು ಬರ್ತೀನಿ. ಬನ್ನಿ. ನಡೀರಮ್ಮ. ಹೇಳಿ ಶ್ರಾವಣಿಮ್ಮ, ಏನು ಮಾತಾಡಬೇಕು ಅಂತಂದ್ರಿ? ಅಂಕಲ್, ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ನಿಮ್ಮ ಹತ್ರ ಒಂದು ವಿಷಯ ಕೇಳ್ಬೋದಾ? ಅಯ್ಯೋ, ಅದಕ್ಕೇನಂತೆ, ಹೇಳಿ ಶ್ರಾವಣಿಮ್ಮ. ಅದು ನಿಮ್ಮ ಮನೇಲಿ ಏನಾದರೂ ಪ್ರಾಬ್ಲಮ್ ನಡೀತಿದೆಯಾ ಅಂಕಲ್? ಪ್ರಾಬ್ಲಮ್ಮು ಅಂಥದ್ದೇನಿಲ್ಲಮ್ಮ. ಕಾಂತ ಮತ್ತೆ ಬಂದಾಗಿಂದ ಮನೆ ರಣರಂಗ ಆಗೋಗಿದೆ. ಇಲ್ಲ ಅಂಕಲ್, ನೀವಿಲ್ಲ ಅಂತ ಹೇಳೋದ್ರಲ್ಲೇ ನನಗೆ ಏನೋ ಪ್ರಾಬ್ಲಮ್ ಇದೆ ಅಂತ ಅನ್ನಿಸ್ತಾ ಇದೆ. ಅಂಕಲ್, ಆ ಥರ ಏನಾದರೂ ಪ್ರಾಬ್ಲಮ್ ಇದ್ರೆ ದಯವಿಟ್ಟು ನನಗೆ ಹೇಳಿ. ನಾನು ನಿಮ್ಮ ಮನೇಲಿ ಒಬ್ಳು ಅಂತ ತಿಳ್ಕೊಳ್ಳಿ. ನನ್ನನ್ನು ನಿಮ್ಮ ಮಗಳು ಅಂತ ಅನ್ಕೊಳ್ಳಿ. ಏನಂತ ಹೇಳಮ್ಮ, ಪಾಪ ನಮ್ಮ ಸುಬ್ಬು ಹೋಗಿರ್ತಾರ ಕಷ್ಟಪಟ್ಟು ಈ ಮನೆಗೋಸ್ಕರ ದುಡಿತಾ ಇದ್ದಾನೆ. ಈ ಮನೆಯಲ್ಲಿ ಮದುವೆ ಆಗಬೇಕಾಗಿರೋ ಮಗಳಿದ್ದಾಳೆ. ಮದುವೆ ಆಗಿರೋ ಮಗಳು ಗಂಡನ ಮನೇಲಿ ಇರಬೇಕಾದವಳು ಅವಳು ಗಂಡನ ಜೊತೆ ಇಲ್ಲೇ ಬಂದು ಉಳ್ಕೊಂಡಿದ್ದಾಳೆ. ಹೆತ್ತು ಮಗಳು ಬಾರಣ ಅಂತ ನಾವು ಚೆನ್ನಾಗೇ ನೋಡ್ಕೊತಾ ಇದ್ದೀವಿ. ಈಗ ಅದು ಸಾಲದು ಅಂತ ಅವ್ರ ಅಮ್ಮನೂ ಈ ಮನೆ ಬಂದು ಸೇರ್ಕೊಂಡಿದ್ದಾಳೆ. ತಿನ್ನೋದ್ರಲ್ಲಿ ಒಂದು ತುತ್ತು ಹಂಚ್ಕೊಂಡು ತಿನ್ನೋಣ ಅಂತ ಸುಮ್ಮನೆ ಆದರೆ ಆ ಮಹಾತಾಯಿದು ಕಿತ್ಕೊಂಡು ತಿನ್ನೋ ಬುದ್ಧಿ, ಕಿರ್ಚಾಡೋ ಗಂಟ್ಲು, ದುಡ್ದಿದ್ದಲ್ಲ ಅದು ಇದು ಅಂತ ಕಾರಣ ಹೇಳಿ ಕಿತ್ಕೊಂಡು ತಿನ್ನಕ್ಕೇ ನೋಡ್ತಿರ್ತಾಳೆ. ಈ ವಿಷಯನ ಹೇಳಕ್ಕೂ ಆಗದೆ ಮಾತಾಡೋಕ್ಕೂ ಆಗದೆ ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನಮ್ಮ. ಇದಾ ವಿಷಯ? ಈಗ ನನಗೆ ಆ್ಯಕ್ಚುಲಿ ಈ ಮನೇಲಿ ಏನು ಪ್ರಾಬ್ಲಮ್ ಅಂತ ಗೊತ್ತಾಗ್ತಿದೆ. ಈ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ನ ನಾನೇ ಕೊಡ್ತೀನಿ. ಅಯ್ಯೋ ಪರವಾಗಿಲ್ಲಮ್ಮ, ನಿನಗೆ ಯಾಕಮ್ಮ ಈ ತಲೆ ಬಿಸಿ ಅಲ್ಲ? ಅಂಕಲ್, ತಲೆ ಬಿಸಿ ಏನೂ ಇಲ್ಲ. ಬಿಸಿ ಮುಟ್ಟಿಸ್ಬೇಕಾಗಿರೋರಿಗೆ ಬಿಸಿ ಮುಟ್ಟಿಸಿದ್ರೆ ಮನೇಲಿ ಎಲ್ಲರೂ ಕೂಲಾಗಿರ್ಬೋದು. ಹಾಗಲ್ಲಪ್ಪ, ಆ ಕಾಂತಮ್ಮ ಘಾಟಿ ಹೊರಟು ಮಾತಿನಲ್ಲಿ ಬೆಂಕಿ ಕಾರ್ತಾಳೆ. ಅಂಕಲ್, ಈ ಬೆಂಕಿನ ಹೇಗೆ ಆರಿಸೋದು ಅಂತ ನನಗೆ ಗೊತ್ತು. ನೀವೆಲ್ಲ ಇರಿ, ನಾನು ಬಂದೆ. ಶ್ರಾವಣಿಮ್ಮ, ಒಂದು ನಿಮಿಷ ಅಂಕಲ್. ಮಿಸ್ಟರ್ ಸುಂದ್ರ, ಸುಂದ್ರ ಅವರೇ, ಬಂದೆ ಮಮ್ಮಿ. ಬರ್ತೀರಾ ಒಂದು ಸ್ವಲ್ಪ? ಹೇಳಿ ಮೇಡಮ್, ಏನಾಗಬೇಕಿತ್ತು ನನ್ನಿಂದ? ನಿಮ್ಮಿಂದ ಆಗ್ಬೇಕಾಗಿರೋದು ತುಂಬಾನೇ ಇದೆ. ಆದರೆ ಸದ್ಯಕ್ಕೆ ನಿಮ್ಮ ಅಮ್ಮನ ಕರ್ಕೊಂಬನ್ನಿ. ಓಹ್, ಈ ಸಲ ಕೃಷ್ಣೋಪದೇಶ ನಮ್ಮಮ್ಮಂಗೋ ಹಬ್ಬ. ಸದ್ಯ ನಾನು ಬಚಾವು. ಬಂದೇ ಇರಿ ಮೇಡಮ್. ಶ್ರಾವಣಿಯಮ್ಮ, ನಮ್ಮಿಂದ ನಿಮ್ಗೆ ಯಾಕೆ ತೊಂದರೆ? ಬೇಡ ಬಿಡಿ. ಅಂಕಲ್, ನನ್ನನ್ನು ನಿಮ್ಮ ಮನೇಲಿ ಒಬ್ಳು ಅಂತೀರ. ನಿಮಗಾಗಲಿ ಈ ಮನೆಯವ್ರಿಗಾಗಲಿ ಸುಬ್ಬುಗಾಗಲಿ ಯಾವ ತೊಂದರೆನೂ ಆಗಬಾರ್ದು. ಈ ಮನೆಯಲ್ಲಿ ಯಾವಾಗಲೂ ನಗು ತುಂಬಿರಬೇಕು. ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೇನೆ. ನಮ್ಮ ಶ್ರಾವಣಿ ಅಮ್ಮವರು ನಂದಿನಿ ಅಮ್ಮವರ ಪ್ರತಿರೂಪನೇ. ನನ್ನವರು, ತನ್ನ ಪ್ರೀತಿಸೋರು, ತನ್ನನ್ನು ನಂಬಿದವರು ಯಾರೇ ತೊಂದರೆಲಿದ್ದರೂ ಅವ್ರ ಜೊತೆಯಾಗಿ ನಿಲ್ಲುವಂಥ ಗುಣ